ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬಿಳಿ ಉಪ್ಪಿಟ್ಟು ಅಂದರೆ ಹೋಟೆಲಲ್ಲಿ ಕೊಡ್ತಾರಲ್ಲ ಉಪ್ಪಿಟ್ಟು, ಆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ತರಕಾರಿ ಉಪ್ಪಿಟ್ಟು ಮಾಡಿ ತಿಂದು ಬೇಜಾರಾದಾಗ ಈ ಥರ ಉಪ್ಪಿಟ್ಟು ಮಾಡ್ಕೊಳ್ಬೋದು. ಇದಕ್ಕೆ ಬಾಂಬೆ ರವೆ, ಮೀಡಿಯಮ್ ರವೆ ಬರುತ್ತೆ ನೋಡಿ, ಅದೇ ರವೆ ಹಾಕ್ಬಿಟ್ಟು ಮಾಡೋವಂಥ ಉಪ್ಪಿಟ್ಟಿದು. ಫಸ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೆಂಪಗಾದ್ಮೇಲೆ 2 ಲೋಟ ಬಾಂಬೆ ರವೆ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ಇವಾಗ ಇದಕ್ಕೆ ನಾನು 1 ಲೋಟ ಮಾಮೂಲಿ ಹಾಲು ಮತ್ತು 1 ಲೋಟ ಕಾಯಿ ಹಾಲು ತೆಗೆದುಬಿಟ್ಟು ಅದನ್ನು ಕೂಡ 1 ಲೋಟ ಹಾಕ್ತೀನಿ. ಈಗ ನೋಡಿ, ಇದು ಮಾಮೂಲಿ ಹಾಲು 1 ಲೋಟ ತೆಗೆದಿಟ್ಕೊಂಡಿದ್ದೀನಿ. ಈ ಅಳತೆ ತೊಗೊಂಡಿದ್ನಲ್ಲ ಲೋಟ, ರವೆ ಅಳತೆ ತೊಗೊಂಡನಲ್ಲ ಅದೇ ಲೋಟದಲ್ಲೇ ಹಾಲು ತೊಗೊಂಡಿದ್ದೀನಿ. ಈ ಕಡೆ ನೋಡಿ, ಈಗ ಸಣ್ಣದಾಗಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನೂ ಅಷ್ಟೇ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು 2 ಈರುಳ್ಳಿ ತೊಗೊಂಡಿದ್ದೀನಿ. ಕಾಯಿ ನೋಡಿ, ಈಗ ಹಾಲು ಮಾಡ್ಕೊಳ್ಳೋಕ್ಕೋಸ್ಕರ ಕಾಯಿ ತೊಗೊಂಡಿದ್ದೀನಿ. ಗೋಡಂಬಿ, 1 ನಿಂಬೆಹಣ್ಣು ಇವಾಗ ಹಾಕಲ್ಲ, ಆವಾಗ ತಿಂಡಿ ತಿನ್ನುವಾಗ ಹಾಕ್ಕೊಳ್ಳೋಕ್ಕೆ ಅಂತ ಒಂದು ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ. ಈಗ ಉಪ್ಪಿಟ್ಟಿಗೇನು ಹಾಕಲ್ಲ ನಾನು. ಇವಾಗ ಈರುಳ್ಳಿನೂ ಅಷ್ಟೇ ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಅದನ್ನು ಚಾಪರಲ್ಲಿ ಚಾಪ್ ಮಾಡ್ಕೊಂಬಿಟ್ರೆ ಸಣ್ಣದಾಗಿ ಬಂದುಬಿಡುತ್ತೆ ಅದು. ಇಲ್ಲ ಸಣ್ಣದಾಗಿ ಹೆಚ್ಚಾಗಿ ಬರುತ್ತೆ ಅಂದರೆ ಹೆಚ್ಕೋಬೋದು ಸಣ್ಣದಾಗಿ. ನಾನು ಚಾಪರಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾಯಿ ಹಾಲನ್ನ ರುಬ್ಕೊಂಬಂದಿದ್ದೀನಿ ನೋಡಿ. ಈಗ ಹಾಲನ್ನ ಸಪ್ರೇಟ್ ಮಾಡ್ಕೊಳ್ಳೋಣ, ಸೋಸ್ಕೊಂಬಿಡೋಣ. ಅದನ್ನು 2 ಸಲ ಇದನ್ನು ಕಾಯಿ ಹಾಲು ತೆಕ್ಕೊಂಡು ಸೋಸ್ಕೊಂಡಿದ್ದೀನಿ ನಾನು. ಸೋಸ್ಕೊಂಡು 1-1.5 ಲೋಟದಷ್ಟು ಆಗಿದೆ. ಅದನ್ನು ಹಂಗೆ ಕಾಯಕ್ಕಿಡೋಣ. ಈ ಕಡೆ ಇವಾಗ ಬಾಣಲಿನಲ್ಲಿ ರವೆನ ಖಾಲಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಈಗ ಅದರಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಈಗ ಅದಕ್ಕೇನಂತೆ ಸಾಸಿವೆ ಜೀರಿಗೆ ಅವೆಲ್ಲ ಏನು ಬೇಕಿಲ್ಲ. ಇವಾಗ ಎಣ್ಣೆ ಕಾಯಿದ್ಮೇಲೆ ನಾವು ಅದು ಒಂಚೂರು ಗೋಡಂಬಿ ಇದೆಯಲ್ಲ ಅದನ್ನು ಕರ್ಕೊಂಡು ಎತ್ತಿಟ್ಕೊಂಬಿಡೋಣ. ಮತ್ತು ಇನ್ನೊಂದು ಸಲ ಕರ್ಕೊಳ್ಳೋದೇನು, ಇದರೊಳಗೆ ಕರ್ಕೊಂಬಿಟ್ಟು ಎತ್ತಿಟ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕ್ಕೊಂಬಿಡೋಣ. ಚೆನ್ನಾಗಿ ಕೆಂಪಗಾದ್ಮೇಲೆ ಎತ್ತಿಟ್ಕೊಂಬಿಡೋಣ ಹಂಗೆ. ಎತ್ತಿಟ್ಕೊಂಡು ಇವಾಗ ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಬಿಡೋಣ. ಅದರಲ್ಲೇ ಚೆನ್ನಾಗಿ ಬೆಂದ್ಕೊಂಬಿಡ್ಬೇಕದು. ಯಾಕೆಂದರೆ ನಾವೀಗ ಇದಕ್ಕೇ ಇದು ಬೆಂದ ಮೇಲೆ ಅದಕ್ಕೆ ಡೈರೆಕ್ಟಾಗಿ ಹುರ್ಕೊಂಡಿರೋ ರವೆ ಹಾಕ್ತೀವಿ. ಅದಕ್ಕೋಸ್ಕರ ಎಣ್ಣೆನಲ್ಲೇ ಈರುಳ್ಳಿ ಚೆನ್ನಾಗಿ ಬೆಂದ್ಕೋಬೇಕಿದು. ಈ ಕಡೆ ನೋಡಿ, 2 ಹಾಲುಗಳನ್ನ ನಾನು ಬಿಸಿಗಿಟ್ಟಿದ್ದೀನಿ, ಕಾಯ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಈ ಕಡೆ ಹೇಗೋ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಈಗ ಆಗಿದೆ, ಅದು ಆಗ್ತಾ ಬಂತು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಮೈ ಚಾನಲ್, ಕಮೆಂಟ್ ಮೈ ಚಾನಲ್. ಪ್ಲೀಸ್ ಸಪೋರ್ಟ್ ಮೀ ಪ್ಲೀಸ್. ನೋಡಿ, ಉಪ್ಪು ಹಾಕಿದ್ದೀನಿ. ಇವಾಗ ಏನು ಬೇಕೋ ಎಲ್ಲ, ಈಗ ಉಪ್ಪು ಹಾಕ್ತೀವಲ್ಲ, ಈಗ ಉಪ್ಪು ಕೂಡ ಎಲ್ಲ ಕರೆಕ್ಟಾಗಿ ಈಗಲೇ ಹಾಕ್ಕೊಂಬಿಡ್ಬೇಕು. ರವೆ ಹಾಕಿದ್ಮೇಲೆ ಹಾಕೋದು ಕಷ್ಟ ಆಗುತ್ತೆ, ಅದಕ್ಕೆ ಎಲ್ಲ ಇವಾಗಲೇ ಹಾಕ್ಕೋಬೇಕು. ಆಮೇಲೆ ಹಾಲಿಗೆ ನಾನು ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಈಗ ನೋಡಿ, ರವೆ ಹಾಕಿದ್ದೀನಿ. ಈಗ ಅದರೊಳಗಡೆ ಹಾಕಿ ಇವಾಗ ಚೆನ್ನಾಗಿ ಬೆರೆತ್ಕೊಳ್ಳೋಂಗೆ ಅದನ್ನು ತಿರುವೋಣ. ಈಗ ಈರುಳ್ಳಿ, ಮೆಣಸಿನ್ಕಾಯಿ, ರವೆ ಎಲ್ಲ ಕ್ಲೀನಾಗಿ ಬೆರೆತ್ಕೊಳ್ಳೋಂಗೆ ಮಾಡ್ಕೊಂಬಿಡೋಣ. ಇವಾಗ ಕಾಯಿ ಹಾಲು ಹಾಕ್ತಾಯಿದ್ದೀನಿ, ಕಾದಿರೋ ಕಾಯಿ ಹಾಲು ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಇದೊಂದು ಸ್ವಲ್ಪ ತಿರುಕೊಂಡ್ಮೇಲೆ ಬಿಳಿ ಹಾಲು ಹಾಕ್ಬಿಡೋಣ. ಇದಕ್ಕೆ ನೋಡಿ, 2 ಲೋಟ ರವೆ ತೊಗೊಂಡಿದ್ದೀನಲ್ವಾ, ನೀವು ಒಂದು ಮಿನಿಮಮ್ ಅಂದರೂ ಒಂದು 5 ಅದೇ ಲೋಟದಲ್ಲಿ ಒಂದು 5 ಲೋಟ ಹಾಲು, ಕಾಯಿ ಹಾಲು, ನೀರು ಎಲ್ಲ ಸೇರಿ ಒಂದು 5 ಲೋಟ ಆಗಬೇಕು. ಇನ್ನೂ ಬೇಕಾದ್ರೆ ಇನ್ನೊಂದು ಅರ್ಧ ಲೋಟ ಹಾಕ್ತೀನಿ, ಹಿಡಿಯುತ್ತೆ ನೀರು ಅಂದರೆ ಹಾಕ್ಕೋಬೋದು. ಈ ಉಪ್ಪಿಟ್ಟು ಇದು ಉದುದ್ರಾಗಿ ಬರಬಾರ್ದು, ಮುದ್ದೆಯಾಗಿ ಬರಬೇಕು ಇದು. ಅದಕ್ಕೋಸ್ಕರ ನೀರೊಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇದಕ್ಕೆ 5 ಲೋಟ ಅಂತೂ ಮಿನಿಮಮ್ಮು. ಅದ್ರ ಮೇಲೆ ಇನ್ನೊಂದು ಚೂರು ಹಾಕ್ಬೋದು, ಹಿಡಿಯುತ್ತೆ ಅಂತಂದರೆ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ ಬೇಕಾದರೆ. ನಾನೊಂದು 5 ಲೋಟ ಹಾಕಿದ್ದೀನಿ. ಇವಾಗ ನೋಡಿ, ಹಾಲು ಹಾಕಾಯಿತು. ಈಗ ಚೆನ್ನಾಗಿ ಅದನ್ನು
ತಿರುಗಿಕೊಂಡು ಹರಳಿಸ್ಕೊಳ್ಳೋಣ ಇವಾಗ. ಈ ಬಾಂಬೆ ರವೆ ಮತ್ತು ಸಣ್ಣ ರವೆ ಇರುತ್ತಲ್ಲ, ಅದಷ್ಟು ಟೈಮ್ ತೊಗೊಳ್ಳಲ್ಲ ಅರಳೋಕ್ಕೆ. ಬನ್ಸಿ ರವೆ ಅಷ್ಟು ಟೈಮ್ ಏನು ತೊಗೊಳ್ಳಲ್ಲ, ಬೇಗ ಇದಾಗ್ಬಿಡುತ್ತೆ. ಇದು ನೀರು ಕುಡಿದು ಹರಳ್ಕೊಳ್ಳುತ್ತೆ ಬೇಗ ಬೇಗ. ನೋಡಿ, ಹಿಂಗೆ ಮುದ್ದೆನೇ ಬರಬೇಕದು. ಈಗ ಇದಕ್ಕೊಂಚೂರು ಕದ್ರಿಟ್ಟಿದ್ವಲ್ಲ ಗೋಡಂಬಿ, ಅದನ್ನು ಹಾಕ್ಕೊಂಬಿಡೋಣ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಬಿಟ್ರೆ ಉಪ್ಪಿಟ್ಟು ರೆಡಿ. ನೋಡಿ, ಅದು ಈರುಳ್ಳಿ ಸಹಿತ ನಿಮ್ಮ ಕಣ್ಣಿಗೆ ಕಾಣಬಾರ್ದು ಹಾಕಿರೋದು, ಅಷ್ಟು ಸಣ್ಣದಾಗಿ ಹೆಚ್ಕೋಬೇಕು ಅದನ್ನು. ನೋಡಿ, ಉಪ್ಪಿಟ್ಟು ರೆಡಿ ಆಯಿತು. ನೋಡಿ, ಒಂದು ಕಪ್ಗೆ ಹಾಕಿ ತಟ್ಟೆಗೆ ಹಾಕಿದ್ದೀನಿ. ನೋಡಿ, ಆ ಥರ ಗುಪ್ಪೆ ಬರುತ್ತೆ. ಒಂಥರ ಇದಾಗಿದ್ದರೆ ಇದಾಗ್ಬಿಟ್ಟು ತರ್ತರಿ ಆಗಿಬಿಟ್ರೆ, ಉದುದ್ರಾಗ್ಬಿಟ್ರೆ ಈ ಥರ ಹಾಕಕ್ಕೆ ಬರಲ್ಲ, ಉಪ್ಪಿಟ್ಟು ಹಾಕಕ್ಕೆ ಬರಲ್ಲ. ಈ ಹೋಟ್ಲುಗಳಲ್ಲಿ ಕೊಡೋದು ಇದೇ ಥರ ತಾನೇ. ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತಿದ್ದು ಉಪ್ಪಿಟ್ಟು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು. ಓಕೆನಾ? ಥ್ಯಾಂಕ್ ಯು.